ನಮಸ್ಕಾರ ಎಲ್ಲ KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ನಿಮಗೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಶಾಕಿಂಗ್ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಚಾಯ್ಸ್ ಸೆಂಟ್ರಿಗೇನು ನಿಮಗೆ ಕಾಲಾವಕಾಶವನ್ನು KEಯಿಂದ ನೀಡಲಾಗಿತ್ತು, ಅದನ್ನು ಇವಾಗ ಸ್ಟಾಪ್ ಮಾಡಿದ್ದಾರೆ. ಚಾಯ್ಸ್ ಸೆಂಟ್ರಿ ಡಿಸೇಬಲ್ ಆಗಿದೆ. ಹಾಗಾದರೆ ಯಾವ್ಯಾವ ಕೋರ್ಸ್ಗಳಿಗೆ ಅದು ಸ್ಟಾಪ್ ಆಗಿದೆ ಅಂತ ನೋಡ್ಕೊಳ್ಳೋದಾಗಿದ್ದರೆ ನಾನು ಇನ್ ಡೀಟೇಲಾಗಿ ಒಂದೊಂದು ಕೋರ್ಸನ್ನು ಹೇಳ್ತೀನಿ. ಅದಕ್ಕೂ ಮೊದಲೇ ನೀವು ಒಂದನ್ನು ಅಬ್ಸರ್ವ್ ಮಾಡಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಂಜಿನಿಯರಿಂಗ್ ಮತ್ತು ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಾ ಡಿಗೆ ಅವರು ಚಾಯ್ಸ್ ಎಂಟ್ರಿ ಪ್ರಾರಂಭದ ದಿನಾಂಕವನ್ನು ಕೊಟ್ಟಿರ್ತಾರೆ ನೋಡಿ. 2ನೇ ತಾರೀಕು ಇಂಜಿನಿಯರಿಂಗ್ ಆಗಿರುತ್ತೆ, ಕೃಷಿ ವಿಜ್ಞಾನ ವೆಟರ್ನರಿಗೆಲ್ಲ 4th August ಆಗಿರುತ್ತೆ. ಬಟ್ ಅವರು ಎಲ್ಲಿವರೆಗೆ ಚಾಯ್ಸ್ ಎಂಟ್ರಿ ಇರುತ್ತೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಓಕೆನಾ. ಅವ್ರು ಪ್ರಾರಂಭ ದಿನಾಂಕ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಕಾಲೇಜ್ ರಿಪೋರ್ಟಿಂಗ್ ಕೊಟ್ಟಿದ್ದಾರೆ 14th ಅಂತ ಲಾಸ್ಟ್ ಡೇಟ್. ಹಾಗೆ ನೀವು ಇನ್ನೊಂದಿಷ್ಟನ್ನು ಗಮನಿಸ್ಬೋದು. ಏನು ಅಂತ ಹೇಳಿದರೆ ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಇದೊಂದಿಷ್ಟು. ಹಾಗೆ BSc ಇನ್ನೊಂದು ತೋರಿಸ್ತಿದ್ದೀನಿ ನೋಡಿ ಸ್ಕ್ರೀನಲ್ಲಿ ನೋಡಿ. ಹಾಗೆ ಹೋಮಿಯೋಪತಿ, ಇವಿಷ್ಟಕ್ಕೆ ಅವರು ಸ್ಟಾರ್ಟಿಂಗ್ ಡೇಟನ್ನು ಕೊಟ್ಟಿದ್ದಾರೆ ಚಾಯ್ಸ್ ಎಂಟ್ರಿಗೆ. ಹಾಗೆ ಎಲ್ಲಿ ತನಕ ನಾವು ಚಾಯ್ಸ್ ಎಂಟ್ರಿಯನ್ನು ಮಾಡ್ಬೋದು ಅಂತಲೂ ಕೂಡ ಕೊಟ್ಟಿದ್ದಾರೆ ನೋಡಿ. 12th ಅಂದರೆ ಇವತ್ತಿನವರೆಗೆ ಮಾಡ್ಬೋದಿತ್ತು ನಾವು ಚಾಯ್ಸ್ ಎಂಟ್ರಿನ. ಹಾಗೆ ಇದಕ್ಕೂ ಕೂಡ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ. ವಿಷಯ ಏನು ಅಂತ ಹೇಳಿದರೆ, ಇವಾಗ ನೀವು ನೋಡ್ಬೋದು ಇವತ್ತು 12th. ಕಾಲಾವಕಾಶ ಮುಗಿದಿದೆ. ಇಂಜಿನಿಯರಿಂಗ್ ಮತ್ತು ಕೃಷಿ ವಿಜ್ಞಾನ ಇದು ರಿಮೈನಿಂಗ್ 3 ಅಂತ ಹೇಳಿದರೆ ಯೋಗ, ನ್ಯಾಚುರೋಪತಿ, BSc ನರ್ಸಿಂಗ್, ಅಪ್ ಟು ಹೋಮಿಯೋಪತಿ ಇವೆಲ್ಲದಕ್ಕಿಂತ ಮುಂಚೆನೇ ನಿಮಗೆ ಕಾಲಾವಕಾಶ ಕೊಟ್ಟಿರ್ಬೋದು ಚಾಯ್ಸ್ ಸೆಂಟರ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಇಂಜಿನಿಯರಿಂಗು, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಾ ಡಿ, ಯೋಗ ಮತ್ತು ನ್ಯಾಚುರೋಪತಿ ಇವೆಲ್ಲ ಕೂಡ ಇವತ್ತಿಗೆ ಚಾಯ್ಸ್ ಸೆಂಟ್ರ್ ಕ್ಲೋಸ್ ಆಗಿರುತ್ತೆ. ಎಲ್ಲ ಕೋರ್ಸು ಕೂಡ ಕ್ಲೋಸ್ ಆಗಿರುತ್ತೆ. ಹಾಗಾದರೆ ಓಪನ್ ಆಗಲ್ವಾ? ಇನ್ನು ನಮಗೆ ಚಾಯ್ಸ್ ಸೆಂಟ್ರಿಗೆ ಅವಕಾಶ ಕೊಡಲ್ವಾ? ಮೇ ಬಿ ಕೊಡ್ಬೋದು, ಕೊಡದೇನೂ ಇರಬಹುದು. ಬಟ್ ಈಗ ಹೇಳಲಿಕ್ಕಾಗಲ್ಲ, ಅದು ನಾಳೆ ಗೊತ್ತಾಗುತ್ತೆ, ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಬಟ್ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಗೆ ಜಾಸ್ತಿ ಇಲ್ಲ, ಒಂದು 2 days ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ MCC ಅವ್ರದ್ದು ಪ್ರೊಸೀಜರ್ನೆಲ್ಲ ಅಬ್ಸರ್ವ್ ಮಾಡಿದರೆ ಅವ್ರದ್ದು ಪ್ರೊಸೆಸ್ ಎಲ್ಲ ಸ್ವಲ್ಪ ಡಿಲೇ ಆಗೋ ಕಾರಣದಿಂದ ಇನ್ನೊಂದು 3-4 days. ಮೇ ಬಿ ನಿಮ್ಗೊಂದು 2 days ಕೊಡ್ಬೋದು ಅಂತ ಅನಿಸುತ್ತೆ. ಯಾವುದು ನಾಳೆ ಕ್ಲಿಯರಾಗಿ ಒಂದು ಐಡಿಯಾ ಸಿಗುತ್ತೆ. ಅಷ್ಟರಿಗೂ ಕ್ಲಿಯರಾಗಿ ಹೇಳಲಿಕ್ಕಾಗಲ್ಲ, ಎಕ್ಸ್ಟೆಂಡ್ 100% ಆಗುತ್ತೆ ಅಂತ. ಹಾಗೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯಗೆ ಬರೋದಾಗಿದ್ದರೆ ಇಲ್ಲಿ ನೋಡ್ಬೋದು, ಅವ್ರು ಆಲ್ರೆಡಿ ಒಂದು ಶೆಡ್ಯೂಲ್ ಕೊಟ್ಟಿದ್ದರು ವೈದ್ಯಕೀಯ, ದಂತ ವೈದ್ಯಕೀಯಗೆ 9th ಸ್ಟಾರ್ಟ್ ಆಗಿ 15th ಏನು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ 16th ಅಂತ. ಬಟ್ ಇದಿವಾಗ ಅಪ್ಲಿಕೇಬಲ್ ಇಲ್ಲ ಈ ಶೆಡ್ಯೂಲು. ಇದ್ರದ್ದು ಅಪ್ಡೇಟೆಡ್ ಶೆಡ್ಯೂಲನ್ನು ಅವ್ರು ರಿಲೀಸ್ ಮಾಡ್ತಾರೆ. ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ವಿದ್ಯಾರ್ಥಿಗಳು ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ಒಂದು ಅಪ್ಡೇಟೆಡ್ ಶೆಡ್ಯೂಲ್ ಕ್ಲಿಯರಾಗಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅನೇಕ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಒನ್ಸ್ ನೋಟಿಫಿಕೇಷನ್ ಬಂದ ನಂತರ ಕ್ಲಿಯರಾಗಿ ಅದನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವುದಕ್ಕೂ ಸಬ್ಸ್ಕ್ರೈಬ್ ಆಗಿರಿ, ತಪ್ಪದೆ ಎಲ್ಲ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ತರ್ತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.